ಡಿವಿಡೆಂಟ್ ಅಂದರೆ ಏನು, ಯಾಕೆ ಕಂಪ್ನೀಸ್ ಡಿವಿಡೆಂಟ್ ಕೊಡ್ತವೆ, ಡಿವಿಡೆಂಟಿಂದ ನೀವು ಕೂಡ ಮಂತ್ಲಿ ಇನ್ಕಮ್ನ ಫಿಕ್ಸ್ ಮಾಡ್ಕೋಬೇಕಾ? ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಗೊತ್ತಿರ್ಬೋದು, ವಾರನ್ ಬಫೆಟ್ ಅನ್ನೋರು ವರ್ಷದಲ್ಲಿ 5 ಲಕ್ಷ ಕೋಟಿ ಜಸ್ಟ್ ಡಿವಿಡೆಂಟಿಂದ ದುಡಿತಾರೆ. ಒಂದು ಕಂಪ್ನಿಗೆ ಆಗಿರೋ ಪ್ರಾಫಿಟಲ್ಲಿ ಸ್ವಲ್ಪ ಪ್ರಾಫಿಟ್ನ ಕಂಪ್ನಿಗೆ ಯೂಸ್ ಮಾಡಿಕೊಂಡು ಆ್ಯಂಡ್ ಉಳಿದಿರೋ ಪ್ರಾಫಿಟ್ನ ಎಲ್ಲ ಶೇರ್ ಹೋಲ್ಡರ್ಗೆ ಹಂಚೋದಕ್ಕೆ ಡಿವಿಡೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಅತ್ವಿ ಲಿಮಿಟೆಡ್ ಕಂಪನಿ ಅಂತ ಒಂದು ಕಂಪ್ನಿ ಇದೆ ಅಂತ ಅನ್ಕೊಳ್ಳಿ. 2025ರಲ್ಲಿ ಆ ಕಂಪ್ನಿಗೆ 1000 ರೂಪಾಯಿ ಪ್ರಾಫಿಟ್ ಆಗಿದೆ ಅಂತ ಅನ್ಕೊಳ್ಳಿ, ಓಕೆನಾ? ಸೊ ಆ ಕಂಪ್ನಿ ಏನು ಮಾಡುತ್ತಂದರೆ 1000 ರೂಪಾಯಲ್ಲಿ 500 ರೂಪಾಯಿ ತಾವು ಯೂಸ್ ಮಾಡ್ಕೊತಾರೆ. ಅಂದರೆ ಕಂಪ್ನಿ ಗ್ರೋತ್ಗೆ, ಕಂಪ್ನಿ ಫ್ಯೂಚರ್ಗೆ ಆ್ಯಂಡ್ ಕಂಪ್ನಿ ಕ್ಯಾಶ್ ಫ್ಲೋಗೆ ಯೂಸ್ ಮಾಡಿಕೊಂಡು ಉಳಿದಿರೋ 500 ರೂಪಾಯಿನ ಎಲ್ಲ ಶೇರ್ ಹೋಲ್ಡರ್ಗೆ ಹಂಚ್ತಾರೆ. ಅಂದರೆ ಆ ಕಂಪ್ನಿಯಲ್ಲಿ 500 ಶೇರ್ ಹೋಲ್ಡರ್ಸ್ ಇದ್ದರೆ ಪ್ರತಿಯೊಬ್ಬ ಶೇರ್ ಹೋಲ್ಡರ್ಸಿಗೆ ಕೂಡ 10 ರೂಪಾಯಿ ಸಿಗುತ್ತೆ. ಅದಕ್ಕೆ ಡಿವಿಡೆಂಟ್ ಅಂತ ಕರೀತಾರೆ. ಆ್ಯಂಡ್ ಡಿವಿಡೆಂಟ್ ಯಾವ ಥರ ಸಿಗುತ್ತಪ್ಪ ಶೇರ್ ಹೋಲ್ಡರ್ಸಿಗೆ ಅಂದರೆ, ಶೇರ್ ಹೋಲ್ಡರ್ಸ್ದು ಯಾವುದೋ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಇರುತ್ತಲ್ಲ, ಅದೇ ಒಂದು ಬ್ಯಾಂಕ್ ಅಕೌಂಟ್ಗೆ ಬಂದು ಅಮೌಂಟ್ ಕ್ರೆಡಿಟ್ ಆಗ್ತವೆ. ನಮ್ಮ ಇಂಡಿಯಾದಲ್ಲಿ ಎಲ್ಲ ಕಂಪ್ನೀಸು ಡಿವಿಡೆಂಟ್ ಕೊಡಲ್ಲ, ಸ್ವಲ್ಪ ಕಂಪ್ನೀಸ್ ಕೊಡ್ತವೆ. ಆ್ಯಂಡ್ ಇನ್ನೂ ಸ್ವಲ್ಪ ಕಂಪ್ನೀಸ್ ಸ್ವಲ್ಪ ಡಿವಿಡೆಂಟ್ಸ್ ಕೊಡ್ತವೆ. ಆ್ಯಂಡ್ ನಿಮ್ಗೆ ಏನಾದರೂ ಒಳ್ಳೆ ಡಿವಿಡೆಂಟ್ ಕೊಡೋ ಕಂಪ್ನೀಸ್ ಬೇಕಾಗಿತ್ತಪ್ಪ ಅಂದರೆ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ಟಾಪ್ 3 ಶೇರ್ಸು ಯಾವುದು ಒಳ್ಳೆ ಡಿವಿಡೆಂಟ್ ಕೊಡುತ್ತೆ ನಮ್ಮ ಇಂಡಿಯಾದಲ್ಲಿ ಅಂತ ಹೇಳ್ಕೊಡ್ತೀನಿ. ಇವಾಗ ನೋಡೋಣ ಫಿಕ್ಸ್ಡ್ ಇನ್ಕಮ್ ಯಾವ ಥರ ನಾವು ಜನರೇಟ್ ಮಾಡ್ಕೋಬೇಕು ಈ ಒಂದು ಡಿವಿಡೆಂಟ್ ಇಂದ ಅಂತ. ನಾನು ಯೂಟ್ಯೂಬಲ್ಲಿ ತುಂಬ ವಿಡಿಯೋಸ್ ನೋಡಿದ್ದೀನಿ, ಹೌ ಟು ಗೆಟ್ ಫಿಕ್ಸ್ಡ್ ಇನ್ಕಮ್ ಫ್ರಮ್ ಡಿವಿಡೆಂಟ್, ಅಂದರೆ ಡಿವಿಡೆಂಟ್ ಇಂದ ಯಾವ ಥರ ಫಿಕ್ಸ್ಡ್ ಇನ್ಕಮ್ನ ಜನರೇಟ್ ಮಾಡ್ಕೋಬೇಕು ಅಂತ. ಆ್ಯಂಡ್ ನೀವು ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಏನಪ್ಪ ಅಂದರೆ ನೀವು ಫಿಕ್ಸ್ಡ್ ಇನ್ಕಮ್ನ ಜನರೇಟ್ ಮಾಡ್ಕೋಬೇಕಪ್ಪ ಅಂದರೆ ನಿಮಗೆ ಲ್ಯಾಕ್ಸಲ್ಲಿ ಕ್ಯಾಪಿಟಲ್ ಬೇಕಾಗುತ್ತೆ. ನೀವು ಸ್ವಲ್ಪ ಕ್ಯಾಪಿಟಲ್ನ ಇಟ್ಕೊಂಡು ನಾವು ಲ್ಯಾಕ್ಸಲ್ಲಿ ಜನರೇಟ್ ಮಾಡ್ತೀವಿ ಅಂದರೆ ಇಟ್ಸ್ ಟೋಟಲಿ ಇಂಪಾಸಿಬಲ್. ಯಾಕಪ್ಪ ಅಂದರೆ ಒಂದು ಕಂಪ್ನಿ 500 ರೂಪಾಯಿ 600 ರೂಪಾಯಿ ಶೇರ್ ಪ್ರೈಸ್ ಇತ್ತಪ್ಪ ಅಂದರೆ ಆ ಕಂಪ್ನಿ ಜಸ್ಟ್ 5 ರೂಪಾಯಿ 10 ರೂಪಾಯಿ 15 ರೂಪಾಯಿ ಅಷ್ಟೇ ಒಂದು ಡಿವಿಡೆಂಟ್ನ ಕೊಡುತ್ತೆ. ನೀವು 500 ರೂಪಾಯಿ ಇನ್ವೆಸ್ಟ್ ಮಾಡಿ ಬಟ್ ಜಸ್ಟ್ ಡಿವಿಡೆಂಟಿಂದ 200 ರೂಪಾಯಿ ಒಂದು ವರ್ಷದಲ್ಲಿ ಅರ್ನ್ ಮಾಡ್ತೀನಿ ಅಂದರೆ ಇಟ್ಸ್ ಟೋಟಲಿ ಇಂಪಾಸಿಬಲ್. ಅಂದರೆ ನಿಮ್ಗೆ ಏನಾದರೂ ಒಂದು 10,000 ಎವ್ರಿ ಇಯರ್ ಡಿವಿಡೆಂಟ್ ಬೇಕಾಗಿತ್ತಪ್ಪ ಅಂದರೆ ಒಂದು 2 ಲಕ್ಷ ಆದರೂ ಮಿನಿಮಮ್ ನಿಮ್ಮ ಹತ್ರ ಇತ್ತು ಅನ್ಕೊಳ್ಳಿ. ಅಂದರೆ ಒಂದು ವರ್ಷದಲ್ಲಿ 10,000 ಡಿವಿಡೆಂಟ್ ನೀವು ತೊಗೊಳ್ಬೋದು. ಆ್ಯಂಡ್ ಇವಾಗ ನೋಡೋಣ ನಮ್ಮ ಇಂಡಿಯಾದಲ್ಲಿ ಟಾಪ್ 3 ಡಿವಿಡೆಂಟ್ ಪೇಯಿಂಗ್ ಸ್ಟಾಕ್ಸ್ ಯಾವುದು ಅಂತ. ಕೋಲ್ ಇಂಡಿಯಾ ಶೇರ್ದು ಡಿವಿಡೆಂಟ್ ಈಲ್ಡ್ 6ರಿಂದ 7% ಇದೆ. ಅಂದರೆ ನೀವೇನಾದರೂ 1 ಲಕ್ಷ ಕೋಲ್ ಇಂಡಿಯಾ ಶೇರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಎವ್ರಿ ಇಯರ್ 7ರಿಂದ 8,000 ರೂಪಾಯಿ ಡಿವಿಡೆಂಟ್ ಸಿಗುತ್ತೆ. ಮತ್ತು ಈ ಸ್ಟಾಕು 5 ವರ್ಷದಲ್ಲಿ 700% ರಿಟರ್ನ್ಸ್ ಕೊಟ್ಟಿದೆ. ಆ್ಯಂಡ್ ಕೋಲ್ ಇಂಡಿಯಾ ಕಂಪ್ನಿದು ಟೋಟಲ್ 8 ಸ್ಟೇಟ್ಸಲ್ಲಿ 310 ಮೈನಿಂಗ್ಸ್ ಇದೆ. ಅಂದರೆ ಈ ಕಂಪ್ನಿ ಎವ್ರಿ ಇಯರ್ 600ರಿಂದ 700 ಮಿಲಿಯನ್ ಟನ್ಸ್ ಕೋಲ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ನಮ್ಮ ಇಂಡಿಯಾದಲ್ಲಿ ಈ ಒಂದು ಕಂಪ್ನಿ ಲಾರ್ಜೆಸ್ಟ್ ಕೋಲ್ ಪ್ರೊಡ್ಯೂಸರ್ ಅಂತ ಹೇಳ್ತಾರೆ. ನೀವೇನಾದರೂ ಒಂದು ಲಾಂಗ್ ಟರ್ಮ್ ಶೇರ್ನ ನೋಡ್ತಾ ಇದ್ರೆ ಜೊತೆಗೆ ಡಿವಿಡೆಂಟ್ ಕೂಡ ನಿಮ್ಗೆ ತುಂಬ ಬೇಕಾಗಿತ್ತಪ್ಪ ಅಂದರೆ ಈ ಒಂದು ಕಂಪ್ನಿಲಿ ಇನ್ವೆಸ್ಟ್ ಮಾಡೋದು ತುಂಬ ಒಳ್ಳೆ ಚಾನ್ಸ್ ಅಂತ ನಾನು ಅನ್ಕೊತೀನಿ. ಹಿಂದೂಸ್ತಾನ್ ಜಿಂಕ್ದು ಡಿವಿಡೆಂಟ್ ಈಲ್ಡ್ 7ರಿಂದ 8% ಇದೆ. ಅಂದರೆ ನೀವೇನಾದರೂ ಈ ಒಂದು ಶೇರಲ್ಲಿ 1 ಲಕ್ಷನ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಎವ್ರಿ ಇಯರ್ 7ರಿಂದ 8,000 ರೂಪಾಯಿ ಡಿವಿಡೆಂಟ್ ಆಗಿ ಸಿಗುತ್ತೆ. ಈ ಒಂದು ಕಂಪನಿ ವರ್ಲ್ಡಲ್ಲಿ ಬಿಗ್ಗೆಸ್ಟ್ ಜಿಂಕ್ ಪ್ರೊಡ್ಯೂಸರ್ ಆಗಿದೆ. ಮತ್ತು ಈ ಸ್ಟಾಕು 5 ವರ್ಷದಲ್ಲಿ 120% ರಿಟರ್ನ್ಸ್ ಕೂಡ ಕೊಟ್ಟಿದೆ. ಸೊ ನೀವೇನಾದರೂ ಒಂದು ಲೋ ರಿಸ್ಕ್ ಸ್ಟಾಕ್ನ ಹುಡುಕ್ತಾ ಇದ್ರೆ ಮತ್ತೆ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಒಂದು ಸ್ಟಾಕ್ನ ಹುಡುಕ್ತಾ ಇದ್ರೆ ಹಿಂದೂಸ್ತಾನ್ ಜಿಂಕ್ ಒಂದು ಒಳ್ಳೆ ಕಂಪನಿ. ಯಾಕಪ್ಪ ಅಂದರೆ ಈ ಒಂದು ಕಂಪನಿ ಫ್ಯೂಚರಲ್ಲಿ ಕೂಡ ಗ್ರೋತ್ ಆಗುತ್ತೆ ಅಂತ ಒಂದು ಟ್ರಸ್ಟ್ ಇದೆ. ಆ್ಯಂಡ್ ಈ ಕಂಪನಿ ಎವ್ರಿ ಇಯರ್ ಒಂದು ಡಿವಿಡೆಂಟ್ ಕೂಡ ಚೆನ್ನಾಗಿ ಕೊಡ್ತಾ ಇದೆ. ಆ್ಯಂಡ್ ನೀವು ಕೂಡ ಒಂದು ಸ್ವಲ್ಪ ಅನಾಲಿಸಿಸ್ನ ಮಾಡಿ ಆ ಒಂದು ಶೇರ್ನ ಬೈ ಮಾಡಿ, ಸೊ ದ್ಯಾಟ್ ನಿಮಗೆ ಫ್ಯೂಚರಲ್ಲಿ ಒಂದು ಒಳ್ಳೆ ಗ್ರೋತ್ ಸಿಗುತ್ತೆ. ಆ್ಯಂಡ್ ನಿಮ್ಗೇನಾದರೂ ಅನಾಲಿಸಿಸ್ ಮಾಡೋದು ಹೇಗಪ್ಪ ಅಂತ ಒಂದು ವಿಡಿಯೋ ಬೇಕಾಗಿತ್ತಪ್ಪ ಅಂದರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೌ ಟು ಅನಾಲಿಸಿಸ್ ಶೇರ್ಸ್ ಅಂತ ಒಂದು ಒಳ್ಳೆ ವಿಡಿಯೋ ಮಾಡಿ ಹಾಕ್ತೀನಿ. ವೇದಾಂತ ಕಂಪ್ನಿದು ಶೇರ್ ಪ್ರೈಸ್ ಅರೌಂಡ್ 500ರಿಂದ 600 ಇದೆ. ಈ ಒಂದು ಕಂಪ್ನಿಯ ಡಿವಿಡೆಂಟ್ ಈಲ್ಡ್ 8ರಿಂದ 10% ಇದೆ. ಅಂದರೆ ನೀವೇನಾದರೂ ಒಂದು ವರ್ಷದಲ್ಲಿ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಹಂಗೆ ಬಿಟ್ಟರೆ ನಿಮಗೆ ಆ ವರ್ಷ ಎಂಡ್ ಅನ್ನಷ್ಟರಲ್ಲಿ ನಿಮಗೆ 10,000 ರೂಪಾಯಿ ಡಿವಿಡೆಂಟ್ ಆಗಿ ಸಿಗುತ್ತೆ. ಮತ್ತು ಈ ಕಂಪ್ನಿ ಪಾಸ್ಟ್ 5 ಇಯರ್ಸಲ್ಲಿ 300% ರಿಟರ್ನ್ಸ್ನ ಕೊಟ್ಟಿದೆ. ಅಂದರೆ ಒಂದು ಒಳ್ಳೆ ರಿಟರ್ನ್ಸ್ ಅಂತ ಹೇಳ್ಬೋದು. ಸೊ ನೀವೇನಾದರೂ ಒಂದು ಒಳ್ಳೆ ಸ್ಟಾಕ್ ನೋಡ್ತಾ ಇದ್ರೆ, ಲಾಂಗ್ ಟರ್ಮ್ ಸ್ಟಾಕ್ ನೋಡ್ತಾ ಇದ್ರೆ, ಮತ್ತು ನಿಮ್ಗೆ ಏನಾದರೂ ಒಂದು ಒಳ್ಳೆ ಡಿವಿಡೆಂಟ್ ಪೇಯಿಂಗ್ ಸ್ಟಾಕ್ ಬೇಕಾಗಿತ್ತಪ್ಪ ಅಂದರೆ ಈ ಒಂದು ಕಂಪ್ನಿಲಿ ಇನ್ವೆಸ್ಟ್ ಮಾಡೋದು ತುಂಬ ಒಳ್ಳೆಯದು ಅಂತ ನನ್ನ ಚಾಯ್ಸು. ಆ್ಯಂಡ್ ನೀವು ಕೂಡ ಸ್ವಲ್ಪ ಅನಾಲಿಸಿಸ್ನ ಮಾಡಿ ಆ ಕಂಪ್ನಿ ಬಗ್ಗೆ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ನ ಮಾಡಿ. ಇವಾಗ ನಿಮಗೆ ಡಿವಿಡೆಂಟ್ ಅಂದರೆ ಏನು ಅಂತ ಅರ್ಥ ಆಯಿತು ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಡಿವಿಡೆಂಟ್ ಅಂದರೆ ಏನು ಅಂತ ಅವರು ಕೂಡ ತಿಳ್ಕೊಳ್ಳಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫೈನಾನ್ಷಿಯಲ್ ಕನ್ನಡಿಗ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನಿಮಗೆ ಇದೇ ಥರ ಸ್ಟಾಕ್ ಮಾರ್ಕೆಟ್ದು ಮತ್ತು ಫೈನಾನ್ಸ್ ಬಗ್ಗೆ ವಿಡಿಯೋಸ್ ಬೇಕಾಗಿತ್ತಪ್ಪ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಆನಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.